ಹಲೋ ಸ್ನೇಹಿತರೆ, ಈ ಕರ್ನಾಟಕ ಸರ್ಕಾರದಿಂದ ಯಾವುದೇ ಪರೀಕ್ಷಾರ್ಥಿ ಮಿಸ್ ಮಾಡಬಾರ್ದಂಥ ಒಂದು ಭರ್ಜರಿ ನೇಮಕಾತಿ ಬಂದಿದೆ. ಅದು ಯಾವ್ದು ನೇಮಕಾತಿ ಬಂದ್ರೆ ಕರ್ನಾಟಕ ಲೋಕಾಯುಕ್ತ ನೇಮಕಾತಿ 2026 ಇಸ್ವಿದಾಗ ಕರೆದಾರು. ಯಾವ ಹುದ್ದೆಗಳು ಕರೆದಾರ ಅಂತ ಹೇಳಿದಾರೆ, ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಕರೆದಾರ ನೋಡ್ರಪ್ಪ. ಯಾರ್ಯಾರು ಅರ್ಜಿ ಹಾಕೋರ್ದಿರಿ ಬಡ ಬಡ ಬಂದು ಅರ್ಜಿ ಹಾಕ್ರಿ. ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗ್ರಿ. ಯಾವ ಮತ್ತು ಕ್ವಾಲಿಫಿಕೇಷನ್ ಇರಬೇಕು, ಏಜ್ ಲಿಮಿಟ್ ಎಷ್ಟೈತಿ ಮತ್ತು ಸಂಬಳ ಏನೈತಿ ಎಲ್ಲ ತಿಳ್ಕೊಬೇಕಾ? ಹಾಗಾದ್ರೆ ಬನ್ನಿ, ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಒಂದು ನಮ್ಮ ಅನಿಸಿಕೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ತಪ್ಪಿನಿಂದ ಅವಕಾಶವನ್ನು ಕಳೆದುಕೊಳ್ಳೋಕೆ ಹೋಗ್ಬೇಡ್ರಿ. ಇವತ್ತು ಹಾಕೋನು ನಾಳೆ ಹಾಕೋನು ಒಂದು ಅರ್ಜಿ ಡಿಲೇ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇರೋ ರಿಕ್ರೂಟ್ಮೆಂಟಿಗೆ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಲೋಕಾಯುಕ್ತ ಇಲಾಖೆಯಲ್ಲಿ ಪರೀಕ್ಷೆ ಅನ್ನೋದು ಇಲ್ಲ, ನೇರ ನೇಮಕಾತಿ. ನೀವು ಏನು ಪಿ ಯು ಸಿನಲ್ಲಿ ಪಡೆದಿರ್ತಿರಲ್ಲ, ಅದೇ ಅಂಕದಲ್ಲಿ, ಅದೇ ಮಾರ್ಕ್ಸಲ್ಲಿ, ಅದೇ ಪರ್ಸೆಂಟೇಜ್ದಲ್ಲಿ ನಿಮಗೆ ನೇರ ನೇಮಕಾತಿ ಮಾಡ್ತಾರೆ. ಬನ್ನಿ, ಯಾವ ರೀತಿ ಪ್ರೊಸೆಸ್ ಐತಿ ಮತ್ತು ಏನು ಕ್ವಾಲಿಫಿಕೇಷನ್ ಐತಿ, ಯಾವಾಗ ರಿಕ್ರೂಟ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದಾರೋ ಎಲ್ಲ ನೋಡೋಣ ಬನ್ನಿ. ಹಾಗಾರ ಇದು ಗ್ರೂಪ್ ಸಿ ಕ್ಯಾಡರ್ದಲ್ಲಿ ಬರ್ತೈತಿ. ಯಾವ್ದು ಹುದ್ದೆ ಅಂದ್ರೆ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆ. ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಇದು ಆಫ್ಲೈನ್ ಅಂತೇನಿಲ್ಲ. ಇದು ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಹೇಳಿದಾರೆ ಅವರ. ಕ್ಲರ್ಕ್ ಬೇರೆ ಮತ್ತು ಟೈಪಿಸ್ಟ್ ಬೇರೆ, ಎರಡೂ ಹುದ್ದೆಗಳಿಗೆ ಪ್ರತ್ಯೇಕ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೋಟಿಫಿಕೇಶನ್ದಾಗ ನೋಡ್ಕೋಬೋದು ನೀವು. ಕರ್ನಾಟಕ ಲೋಕಾಯುಕ್ತ ಗ್ರೂಪ್ ಸಿ ಕ್ಯಾಡರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆನ್ಲೈನ್ದಲ್ಲಿ ಸಿಗ್ತೈತಿ. ಇಲ್ಲ ನಿಮ್ಮ ಹತ್ತಿರ ಸೈಬರ್ ಸೆಂಟ್ರಿಗೆ ಹೋಗ್ರಿ. ಒಟ್ಟು ಎಷ್ಟು ಹುದ್ದೆಗಳದಾವ ಅಂದ್ರೆ ಟೋಟಲ್ 26 ಹುದ್ದೆಗಳದಾವೆ. 26 ಹುದ್ದೆಗಳಿದ್ರೆ ಅದರಲ್ಲಿ ಸಾಮಾನ್ಯ ಈ ಕಡೆ ಕಲ್ಯಾಣ ಕರ್ನಾಟಕ ಅಂದ್ರೆ ಮುಂಬೈ ಕರ್ನಾಟಕ ಅಂತಾರಲ್ಲ, ಮುಂಬೈ ಪ್ರಾಂತ್ಯ, ಇದಕ್ಕೆ 25 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತು ಕಲ್ಯಾಣ ಕರ್ನಾಟಕ ಸ್ಥಳೀಯದವರಿಗೆ 1 ಹುದ್ದೆ ಕೊಟ್ಟಿದ್ದಾರೆ. ಟೋಟಲ್ 26 ಹುದ್ದೆಗಳ ಅನೌನ್ಸ್ಮೆಂಟ್ ಆಗೈತಿ. ಭರ್ಜರಿ ಅಪಾರ್ಚುನಿಟಿ ಇರೋದು ನಾನು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದವರಿಗೆ. 25 ಹುದ್ದೆಗಳದಾವೆ. ಮಿಸ್ ಮಾಡ್ದೆ ಪಿ ಯು ಸಿನಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರು ಅಪ್ಲೈ ಮಾಡ್ಬೋದು, ಕಮ್ಮಿ ಮಾರ್ಕ್ಸ್ ತೊಗೊಂಡವರು ಅಪ್ಲೈ ಮಾಡ್ಬೋದು. ನಿಮ್ಮ ನೇಸಿವ್ ನಿಮ್ಮ ಸಂಕಟ. ಆನ್ಲೈನ್ ಅರ್ಜಿ ಹಾಕೋದಕ್ಕೆ ಯಾವಾಗಿಂದ್ರ ಪ್ರಾರಂಭ ಅಂದ್ರೆ ಜುಲೈ 17, 2026 ಅಪ್ಲಿಕೇಶನ್ ವಿಂಡೋ ಓಪನ್ ಆಗ್ತೈತಿ. ಅದೇ ರೀತಿ ಆಗಸ್ಟ್ 17, 2026 ರಾತ್ರಿ 11:59 ಅಪ್ಲಿಕೇಶನ್ ವಿಂಡೋ ಕ್ಲೋಸ್ ಆಗ್ತೈತಿ. ಇದು ಎಲ್ಲಿ ಹಾಕ್ಬೋದಪ್ಪ ಅಂದ್ರೆ, ಯಾವ ವೆಬ್ಸೈಟ್ದಲ್ಲಿ ಹಾಕ್ಬೋದು ಅಂದ್ರೆ lokayukta.karnataka.gov.in ಮೂಲಕ ಮಾತ್ರ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ. ಇಲ್ಲಿ ಆಫ್ಲೈನ್ ಅಥವಾ ಅಂಚೆ ಮೂಲಕ ಅರ್ಜಿ ಅಪ್ಲೈ ಮಾಡಿದ್ರೆ ಸ್ವೀಕರಿಸಲಾಗುವುದಿಲ್ಲ, ರಿಜೆಕ್ಟ್ ಮಾಡ್ತಾರೋ. ಇಲ್ಲ ನೀವು ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಲಿಲ್ಲ ಅಂದ್ರೆ ನಿಮ್ಮ ಮೊಬೈಲಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ಪಿ ಸಿಗಳಿದ್ರೆ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆದರೆ ಸ್ಕ್ಯಾನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗ್ತೈತಿ. ಆದ ಕಾರಣದಿಂದ ಅಪ್ಲಿಕೇಶನ್ ಫೀಸ್ ಎಷ್ಟು 100-200 ಎಷ್ಟೋ ಹೋಗುತ್ತೆ. ಆದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ನಿಮಗೆ ಗೊತ್ತಿಲ್ಲ ಮಾಹಿತಿಗಳಿದ್ರೆ ಅವ್ರ ಹತ್ರ ಕೇಳಿ ಸಾಲ್ವ್ ಮಾಡ್ಕೊಂಡ ಅಲ್ಲೇ ಅರ್ಜಿ ಹಾಕ್ರಿ ಅಂತ ಹೇಳ್ತೀನಿ. ಇನ್ನು ವೇಕೆನ್ಸಿಗಳು ಯಾವ್ಯಾವ ಅದಾವು? ಕಲ್ಯಾಣ ಕರ್ನಾಟಕಕ್ಕೆ 25 ವೇಕೆನ್ಸಿ, ನಾನ್ ಕಲ್ಯಾಣ ಕರ್ನಾಟಕ 1 ವೇಕೆನ್ಸಿ ಐತಿ. ಅದು ಗ್ರೂಪ್ ಸಿ ಯಲ್ಲಿ ಬರ್ತಾವೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆ ನೋಡಿದ್ರೆ ಓನ್ಲಿ ಪಿ ಯು ಸಿ ಕೇಳಿದ್ದಾರೆ. 10+2 ಪಿ ಯು ಸಿ ಆಗಿದ್ರೆ ನೀವು ಅರ್ಜಿ ಹಾಕ್ಬೋದು. ಆದರೆ ಪಿ ಯು ಸಿ ಆದ್ರೆ ಅಷ್ಟೇ ಅಲ್ಲ, ಅದ್ರ ಜೊತೆಗೇನೆ ಏನು ಹೇಳಿದ್ದಾರೆ ನೋಡ್ರಿ, ಕರ್ನಾಟಕ ಮಾಧ್ಯಮಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಜೂನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತಸ್ತಮಾನದ ಮಾನ್ಯತೆ ಪಡೆದ ವಾಣಿಜ್ಯ ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಇಂಗ್ಲೀಷ್ ಟೈಪ್ ರೈಟಿಂಗ್ ಪರೀಕ್ಷೆಗಳಲ್ಲಿ ನೀವು ಪಾಸ್ ಆಗಿದ್ದ ಸರ್ಟಿಫಿಕೇಟ್ ಇದ್ರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಬಹುದು. ಓನ್ಲಿ 10+2 ಪ್ಲಸ್ ಅದು ಕನ್ನಡ ಇಂಗ್ಲೀಷ್ ಟೈಪಿಂಗ್ ಬರಬೇಕು. ಟೈಪಿಂಗ್ ಆಗಿದ್ದು ನಿಮ್ಮ ತಲೆ ಸರ್ಟಿಫಿಕೇಟ್ ಇತ್ತರಂದ್ರೆ ನೀವು ಅರ್ಜಿಯನ್ನು ಹಾಕ್ರಿ. ಅದು ಎಕ್ಸಾಮ್ ಇಲ್ಲ, ನೇರ ನೇಮಕಾತಿ ಇದೆ. ನೇರ ನೇಮಕಾತಿ ಇದ್ರೆ ಇದಕ್ಕೆ ಸ್ಟಾರ್ಟಿಂಗ್ ಅಪಾಯಿಂಟ್ ಆದ್ರಂದ್ರೆ ಬೇಸಿಕ್ ಎಷ್ಟಿದೆ ಅಂದ್ರೆ 34,100 ರೂಪಾಯಿದಿಂದ 67,600 ರೂಪಾಯಿ, 67,600 ರೂಪಾಯಿವರೆಗೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಎರಡೂ ಹುದ್ದೆಗಳಿಗೆ. ಇನ್ನು ಇದಕ್ಕೆ ಅಧಿಕೃತವಾಗಿ ಯಾವಾಗ ಅಲ್ಲಿ ಅರ್ಜಿ ಸಲ್ಲಿಸಬಹುದು? ಲೋಕಾಯುಕ್ತ ಕರ್ನಾಟಕ.gov.in ಈ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ
ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನನ್ನ ಚಾನಲ್ನ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.